ಅಪರೂಪದ ತರಕಾರಿಯಲ್ಲಿ ಒಂದು ಅಪರೂಪದ ಅಡುಗೆ ಮಾಡಿ ಹಾಗಲಕಾಯಿಯ ಹಸಿಕಾಯಿ ರಸ. ಇದು ಮಳೆಗಾಲದಲ್ಲಿ ಆಗುವಂಥ ತರಕಾರಿ. ಹಾಗಲಕಾಯಿಯ ಪ್ರಭೇದಕ್ಕೆ ಮಾಡಿ ಹಾಗಲಕಾಯಿ ಕೂಡ ಸೇರುತ್ತೆ. ತುಂಬ ಚೆನ್ನಾಗಾಗುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು ಮಾಡಿ ಹಾಗಲಕಾಯಿ. ಮಲೆನಾಡು ಕರಾವಳಿ ಭಾಗದ ಜನ ಇದು ಸಿಕ್ಕರೆ ಬಿಡೋದೇ ಇಲ್ಲ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮಾಡಿ ಹಾಗಲಕಾಯಿ ಅಥವಾ ಇಂಗ್ಲೀಷಲ್ಲಿ ಸ್ಪೈನಿ ಗಾರ್ಡ್ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಇವತ್ತೊಂದು ಅಪರೂಪದ ಅಡುಗೆ ಹಸಿಕಾಯಿ ರಸ. ಈ ಮಾಡಿ ಹಾಗಲಕಾಯಿ ಸಿಕ್ಕಲಿಲ್ಲ ಅಂದರೆ ನಾವೇನಪ್ಪ ಮಾಡೋದು ಈ ಅಡುಗೆ ತೊಗೊಂಡು ಅಂತ ಯೋಚನೆ ಮಾಡಿಬಿಡಿ. ಇದು ಸಿಕ್ಕಲಿಲ್ಲ ಅಂತಂದರೆ ಮಾಮೂಲಿಯಾಗಿ ರೆಗ್ಯುಲರಾಗಿ ಸಿಗೋ ಹಾಗಲಕಾಯಿಯನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ತುಂಬ ಸ್ಪೆಷಲ್ ಆಗಿರೋವಂಥ ಅಡುಗೆ, ತುಂಬ ಈಸಿಯಾಗಿ ಆಗುತ್ತೆ. ಮೊದಲಿಗೆ ಮಾಡಿ ಹಾಗಲಕಾಯಿ ಸೈಡ್ನ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಸೀಳ್ಕೊಂಡು ಮಧ್ಯದಲ್ಲಿರೋ ಬೀಜನ ತೆಕ್ಕೊಂಬಿಡ್ಬೇಕು. ಇದೇ ಥರನೇ ಹಾಗಲಕಾಯಲ್ಲೂ ಮಾಡಿದ್ರೆ ಇದೇ ಥರನೇ ಮಾಡ್ಕೋಬೋದು. ಮಧ್ಯದಲ್ಲಿ ಸೀಳಿ ತೆಕ್ಕೊಳ್ಬೋದು ಬೀಜನೆಲ್ಲ. ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನು, ಲೈಕು, ಕಮೆಂಟು, ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವೀಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದ್ರೆ ನಾವು ಏನು ಮಾಡ್ತೀವಿ ಅಂತ ಗೊತ್ತಾಗೋದಿಲ್ಲ. ಹಾಗಲಕಾಯಿನ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಕ್ಯೂಬ್ಸಲ್ಲಿ. ಅದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಒಂದು ಕಡಾಯಿಲಿ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, 1 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದನ್ನು ಹುರಿತೀನಿ. ಹಾಗೆ ನಿಮಗೆ ಮಾಡಿ ಹಾಗಲಕಾಯಿ ಮುಂಚೆನೇ ಗೊತ್ತಿತ್ತಾ? ನೀವು ನೋಡಿದ್ದೀರಾ? ನೀವು ಯಾವ್ಯಾವ ಥರ ಅಡುಗೆ ಮಾಡ್ತೀರಾ ಇದರಲ್ಲಿ, ಅಥವಾ ಹಸಿಕಾಯಿ ರಸ ನೀವು ಮಾಡ್ತೀರಾ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ. ಈ ತರಕಾರಿನ ಉಪಯೋಗಿಸಿ ಬೇರೆ ಯಾವ್ಯಾವ ಥರ ಅಡುಗೆ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ. ನೀವು ಯಾವ ಥರ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಒಂದು ಸ್ವಲ್ಪ ಆಗಿದೆ ಅನ್ನುವಾಗ ಅರ್ಧ ಚಮಚ ಆಗೋಷ್ಟು ಧನಿಯಾ, ಹಾಗೆ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಅದನ್ನು ಹುರಿತಾ ಬರ್ತೀನಿ. ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಗಮ್ ಅನ್ನಬೇಕು, ಅಲ್ಲಿ ತನಕ ಅದನ್ನ ಹುರ್ಕೊಂಡು 4 ರಿಂದ 5 ಹಸಿಮೆಣಸಿನ್ಕಾಯಿ ಖಾರ ಇರೋದು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮೆಣಸಿದ್ರೆ ಜೀರಿಗೆ ಮೆಣಸು ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ನಾನು ಎಲ್ಲರ ಹತ್ರ ಜೀರಿಗೆ ಮೆಣಸು ಇರಲ್ಲ ಅಂಥೇಳಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು 4 ಕರಿಬೇವಿನ ಎಲೆನೂ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗೋ ತನಕ ಅದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಆದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು 1 ಹಿಡಿ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡು ಹಾಗೆ ಬೆಚ್ಚಗಾಗಿರೋ ಥರನೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಕಾಯಿ ತುರಿನೂ ಇನ್ನು ಹುರಿಬೇಕು ಅಂತೇನಿಲ್ಲ, ಬಿಸಿ ಇರಬೇಕಾದ್ರೆ ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿದ್ರೆ ಆ ಬಿಸಿಗೆ ಅದೊಂದು ಸ್ವಲ್ಪ ಬೆಚ್ಚಗಾಗುತ್ತೆ ಕಾಯಿ ತುರಿ. ಅದನ್ನ ಈಗ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದೇ ಕಡಾಯಿಗೆ ಮತ್ತೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಹಾಗೆ 3 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಅದೆಷ್ಟನ್ನು ಫ್ರೈ ಮಾಡಿ ನಾವು ಹೆಚ್ಕೊಂಡಿರೋಂಥ ಮಾಡಿ ಹಾಗಲಕಾಯಿ, ಅಥವಾ ನೀವು ಹಾಗಲಕಾಯಿ ಯೂಸ್ ಮಾಡ್ತೀರಾ ಅಂದರೆ ಹಾಗಲಕಾಯಿ, ಇದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಘಮ ಬರಬೇಕಾದ ಹಾಗಲಕಾಯ್ದು ಅಲ್ಲಿ ತನಕ ಅದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಬೇಗ ಬೇಯುತ್ತೆ ತರಕಾರಿ, ಹೋಳಿಗೂ ಕೂಡ ಉಪ್ಪು ಹಿಡಿಯುತ್ತೆ ಅಂತ. ಇದಿಷ್ಟನ್ನು ಫ್ರೈ ಮಾಡಿಕೊಂಡು ನೀರು ಕುಡಿಯೋ ಲೋಟದಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕ್ಕೋಬೇಕು. ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇದರ ರುಚಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಮಾಡಿ ಹಾಗಲಕಾಯಿ ರುಚಿ ಮಾಮೂಲಿ ಹಾಗಲಕಾಯಿ ಅಷ್ಟು ಕಹಿಯಾಗಿರಲ್ಲ. ಇದನ್ನು ಸಿಹಿ ಹಾಗಲಕಾಯಿ ಅಂತ ಕೂಡ ಕರೀತಾರೆ. ಆದರೆ ಒಂದು ಸ್ವಲ್ಪ ಕಹಿ ಮುಂದೆ ಇರುತ್ತೆ, ಆದರೆ ಹಾಗಲಕಾಯಿ ಅಷ್ಟು ಕಹಿ ಇರೋದಿಲ್ಲ. ಅದು ಬೇಯಲಿ, ಉಪ್ಪು ಮತ್ತು ಬೆಲ್ಲದೊಳಗೆ ಹಾಗಲಕಾಯಿ ಬೇಯಲಿ. ಅಷ್ಟರೊಳಗೆ ನಾವು ಹುರ್ಕೊಂಡಿರೋವಂಥ ಕಡಲೆಬೇಳೆ, ಉದ್ದಿನಬೇಳೆ ಮಿಕ್ಸ್ಚರ್ ಏನೇ ಇರುತ್ತೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಬರಬೇಕು. ಪೇಸ್ಟ್ ಮಾಡಿಬಿಟ್ಟು ಈ ಹಾಗಲಕಾಯಿ ಕುದ್ದು ಹಾಗಲಕಾಯಿ ಬೆಂದಿರುತ್ತಲ್ಲ ಆ ನೀರಿಗೆ ಒಲೆ ಆಫ್ ಮಾಡಿಬಿಟ್ಟು ಈ ಪೇಸ್ಟ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕುದಿಸೋ ಅವಶ್ಯಕತೆ ಇರೋದಿಲ್ಲ, ಹೀಗೇ ಹಸಿಯಾಗಿಯೇ ಅದನ್ನು ಮಿಕ್ಸ್ ಮಾಡಬೇಕು. ಅದಕ್ಕೆ ಹಸಿಕಾಯಿ ರಸ ಅಂತ ಹೇಳ್ತಾರೆ. ನೀವು ಬೇಯಬೇಕಾದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಬೇಕಾದ್ರೆ ಹಾಕ್ಕೋಬಹುದು. ಇಲ್ಲದೇ ಇದ್ದರೆ ಆಫ್ ಮಾಡಿ ಆದಮೇಲೆ ನಿಂಬೆಹಣ್ಣಿನ ರಸ ಕೂಡ ಈ ರೀತಿ ಹಿಂಡ್ಕೋಬೋದು. ನನಗೆ ನಿಂಬೆಹಣ್ಣಿನ ರಸ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ, ನಾನು ನಿಂಬೆಹಣ್ಣಿನ ರಸ ಹಿಂಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದು ಬೇಯಬೇಕಾದ್ರೆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.